ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಎಲ್ಲ ಗೊತ್ತಿರುವಂಥ ಗೆಸ್ಟ್ಗಳೆಲ್ಲ ಬಂದು ಸೆಲೆಬ್ರಿಟೀಸ್ಗಳೆಲ್ಲ ತುಂಬ ಸಿನಿಮಾನ ರೆಸ್ಪಾನ್ಸ್ ಮಾಡಿದ್ರು, ನೋಡಿದ್ರು, ತುಂಬ ಇಷ್ಟ ಆಯಿತು. ಕನ್ನಡಿಗರು ಹೇಳೋದು ಇಷ್ಟನೇ, ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ. ಕಂಟೆಂಟ್ ಬೇಕು ಅಂತ ಹೇಳ್ತೀರಾ, ಗೆಲ್ಲಿಸ್ಬೇಕಂದ್ರೆ ಕತೆ ಬೇಕು ಅಂತ. ಇದಕ್ಕಿಂತ ಕತೆ ನೆಕ್ಸ್ಟ್ ಇನ್ನೆಲ್ಲೂ ಕೊಡೋಕ್ಕಾಗಲ್ಲ. ನಮ್ಮ ಕೋರ ಟೀಮಿಂದ ಅದ್ಭುತವಾದಂಥ ಕತೆ ಕೊಟ್ಟಿದ್ದೀವಿ. ಆದರೆ ನನಗೇನಪ್ಪ ಖುಷಿ ಅಂದರೆ ನನ್ನೇ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಸಖತ್ತಾಗಿ ಇಷ್ಟಪಟ್ಟಿದ್ದಾರೆ. ಕೋರನ ಅದ್ಭುತವಾಗಿ ಮಾಡಿದ್ದಾರೆ. ಸುನಾಮಿ ಕಿಟ್ಟಿಯವರು ಸ್ಟಂಟ್ಸು ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ರೆಸ್ಪಾನ್ಸ್, ತುಂಬ ಖುಷಿ ಆಗುತ್ತೆ. ರಿಯಾಲಿಟಿ ಶೋಲಿ ನನ್ನ ಗೆಲ್ಸಿದ್ರಿ, ಓಟ್ ಹಾಕಿ ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ. ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಇನ್ನೊಂದು ಸುನಾಮಿನ ತೋರಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು ಹೇಳೋದಿಷ್ಟೇ, ಸಿನಿಮಾ ರಿಲೀಸ್ ಆದಾಗಲೇ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗಲಿಕ್ಕೆ ಬಂದು ಸಿನಿಮಾ ನೋಡಿ. ಪರಭಾಷ ಸಿನಿಮಾಗಳು ಬಂದಾಗ ನಮ್ಮ ಸಿನಿಮಾನ ಕೇರೆ ಮಾಡಲ್ಲ, ತೆಗೆದಾಕ್ಬಿಡ್ತಾರೆ ಥಿಯೇಟ್ರ್ಗಳಿಂದ. ನಾನು ಹೇಳೋದಿಷ್ಟೇ, ಥಿಯೇಟ್ರ್ ಓನರ್ಗಳಾಗಿರಲಿ, ಮತ್ತೊಬ್ಬರಾಗಿರಲಿ, ಮಲ್ಟಿಪ್ಲೆಕ್ಸ್ ಆಗಿರಲಿ, ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ. ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ. ಕೋರನ ಒಂದು ಕಂಟೆಂಟು 2 ವರ್ಷದಿಂದ 3 ವರ್ಷದಿಂದ ಕಷ್ಟಪಟ್ಟು ತುಂಬ ಒಂದಷ್ಟು ಜನ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂವೀಸ್ ಪ್ರೊಡಕ್ಷನಲ್ಲಿ ಅಷ್ಟೆಲ್ಲ ಜನಕ್ಕೆ ಊಟ ಹಾಕಿ ಒಂದು 3 ವರ್ಷದಿಂದ ಎಲ್ಲ ನಮ್ಮ ಕುಟುಂಬ ಥರ ಸಾಕಿರುವಂಥ ನಮ್ಮ ಮೂರ್ತಣ್ಣವರು ಕಷ್ಟಪಟ್ಟು ಇಷ್ಟಪಟ್ಟು ಕೋರ ಸಿನಿಮಾನ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನಾನೇನು ಇದು ಮಾಡ್ಕೋತಿಲ್ಲ, ನಮ್ಮ ಸಿನಿಮಾನೇ ದೊಡ್ಡದು ಅಂತೆಲ್ಲ. ಕಂಟೆಂಟ್ ಇದೆ ಸಿನಿಮಾದಲ್ಲಿ, ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕೆಂದರೆ ನೀವು ದೊಡ್ಡ ಸ್ಕ್ರೀನ್ ಮೇಲೆ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಸ್ಟೇಟಸ್ಸು ಮತ್ತು ಯೂಟ್ಯೂಬಲ್ಲಿ ಹಾಕೋದ್ರೆ ಸಿನಿಮಾ ಚೆನ್ನಾಗಿದೆ, ಓಕೆ ಅನ್ನೋದೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ, ಆಮೇಲೆ ರಿವ್ಯೂ ಕೊಡಿ. ಯಾಕೆಂದರೆ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬೆಳೀತಿರೋದಂಗೆ ದೊಡ್ಡ ಸಿನಿಮಾಗಳು ಇವತ್ತು ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಹೊಸಬರಾಗಿರೋ ಫಸ್ಟು ಸಿನಿಮಾನ ಆಡ್ಕೊಂಡೇ ಬಂದಿರೋದು ಎಲ್ಲ ಸ್ಟಾರ್ಗಳು. ಆದ್ರೂ ಇವತ್ತು ಕೋರ ಅದೇ ಲೆವೆಲ್ಗೆ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಡೈರೆಕ್ಟರ್ ಸರ್ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ, ಕ್ವಾಲಿಟಿ ಮಾಡಿದ್ದಾರೆ. ಒಂದು ತಾಯಿ ಸೆಂಟಿಮೆಂಟು, ಮೊಮ್ಮಗನ ಸೆಂಟಿಮೆಂಟು ಮತ್ತು ಲವ್ ಸ್ಟೋರಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ನೋಡಿ. ಯಾಕೆಂದರೆ ಇವತ್ತೇನೋ ನಾವು ಲೈವಲ್ಲಿ ಮಾತಾಡ್ಬೋದು, ಬಟ್ ಏನೋ ಅವ್ರ ಸಿನಿಮಾಗೋಸ್ಕರ ಬಿಲ್ಡಪ್ ತೊಗೋತಾ ಇದ್ದಾರೆ, ಬಂದು ನೋಡಲಿ ಅಂತ ಹೇಳ್ಬೋದು. ಬಟ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ. ಒಂದು ಲೊಕೇಶನ್ ಆಗಿರ್ಬೋದು, ಒಂದು ಪ್ರಾಪರ್ಟೀಸ್ ಆಗಿರ್ಬೋದು, ಒಂದು ಸೆಟ್ ಆಗಿರ್ಬೋದು. ಮೂರ್ತಣ್ಣರು ಒಂದಷ್ಟು ಬಂಡವಾಳ ಹಾಕಿದ್ದಾರೆ. ಯಾವ ಸಿನಿಮಾ ಕಮ್ಮಿ ಇಲ್ಲ, ಪರಭಾಷೆಗಳು ಸಿನಿಮಾಗೂ ಕಮ್ಮಿ ಇಲ್ಲ. ನಮ್ಮ ಕೋರದಲ್ಲಿ ನಾವು ತೋರಿಸೋಣ ಅಂತ ಒಂದು ಪ್ಯಾಷನ್ ಆಗಿ ಎಲ್ಲ ಆರ್ಟಿಸ್ಟು ಹಾಕೊಂಡು ಮಾಡಿದ್ದಾರೆ. ನನ್ನ ಬದಲು ದೊಡ್ಡ ಆರ್ಟಿಸ್ಟ್ ಹಾಕೊಂಡು ಮಾಡೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಬಡವ್ರ ಮಕ್ಕಳನ್ನ ಬೆಳಿಬೇಕಂತ ಡೈಲಾಗ್ ಕೊಟ್ಟಿದ್ದಾರಲ್ಲ, ಅವ್ರು ಆ ಥರ ಎಲ್ಲ ಬೆಳೆಸ್ತೀನಿ ಅಂತ ನಿಂತಿದ್ದಾರೆ. ನಮ್ಮ ಟೀಮ್ಗೆ ತುಂಬ ಅದು ಹೆಮ್ಮೆ ಇದೆ, ಅದೊಂದು ತುಂಬ ಖುಷಿ ಇದೆ. ನಾವೆಲ್ಲ ತರಕಾರಿ ಮಾರ್ಕೊಂಡಿರೋ ಸುನಾಮಿ ಕಿಟ್ಟಿನ ಹೀರೋ ಆಗಬೇಕು, ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ, ಬೆಳೆಸ್ಬೇಕಂತ ಮಾಡಿದಾರಲ್ಲ ಈ ಕೋರಾಗೆ. ಅದೇ ನಂಗೆ ತುಂಬ ಖುಷಿ ಆಗೋಣ. ಯಾವಾಗಲೂ ಚಿರಿಋಣಿ ಆಗಿರ್ತೀನಿ ನಿಮಗೆ ನಾನು. ಅದೇ ಥರ ಮಟನನ್ನು ತುಂಬ ಅದ್ಭುತವಾಗಿ ಒಂದೊಳ್ಳೆ ನನ್ನ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ನರಿ ಆಗಿದೆ. ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಆ ಥರ ನೀವು ಸಿನಿಮಾ ಒಂದ್ಸತಿ ಬಂದು ನೋಡಿ. ಚರಿಷ್ಮಾ ಮತ್ತು ಹೀರೋಯಿನ್ ಸೂಪರಾಗಿ ಅದ್ಭುತವಾಗಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಒಂದು ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಈ ಲೆವೆಲ್ಗೆ ಇವತ್ತು ದೊಡ್ಡ ಹೀರೋಯಿನ್ಗಳು ಬೆಳೀತಾರೆ. ಅವಳು ದೊಡ್ಡ ಹೀರೋಯಿನ್ ಆಗಲಿ ಅನ್ನೋದಿಷ್ಟೇ. ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರುವಂಥ ಸೌಜನ್ಯ ನನ್ನ ಪಕ್ಕದಲ್ಲಿ ಅಂತಿದ್ರೆ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು, ಆ ಹಳೆ ಸೀನ್ ಆಗಿರ್ಬೋದು, ಮುನಿಯವ್ರ ಜೊತೆಗೆ ಅದ್ಭುತವಾಗಿ ಅಂತ ಕಾಣಿಸ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು. ಮತ್ತು ನಮ್ಮ ಚೇತನರು ಒಂದು ಓಪನಿಂಗಲ್ಲಿ ತುಂಬ ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್, ಅವ್ರಿಗೂ ಒಳ್ಳೇದಾಗಲಿ. ಇದಕ್ಕೆಲ್ಲ ಹೆಚ್ಚಾಗಿ ಸೂತ್ರಧಾರಿ ಅಂತ ಇಟ್ಕೊಂಡು ಡೈರೆಕ್ಟ್ರು ಅವರು ಅದ್ಭುತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು. ಒಂದು ಒಳ್ಳೆ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿರೋಂಥ ದುಡ್ಡು ನಾವು ವಾಪಸ್ ಬಂದು ನಮ್ಮ ಸಿನಿಮಾ ಗೆಲ್ಲಬೇಕು. ನಾನು ಕೈ ಮುಗ್ದು ಹೇಳೋದಿಷ್ಟೇ, ಕನ್ನಡಿಗರಿಗೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಒಳ್ಳೆ ಕಂಟೆಂಟು, ಎಲ್ಲ ಕ್ವಾಲಿಟೀಸು ಕೊಟ್ಟಿದ್ದೀವಿ. ಮೇಕಿಂಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು, ಎಲ್ಲ ಮಾಡಿದ್ದೀವಿ. ಕೈ ಮುಗ್ದು ಹೇಳೋದಿಷ್ಟೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಯಾಕೆಂದರೆ ನಾನು ಕಷ್ಟಪಟ್ಟು ಏನೋ ಒಂದು ಮಾಡ್ಬೇಕಂತ ಇಷ್ಟು ವರ್ಷ ಕಾದೆ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ. ನಾನು ಕೇಳೋದಿಷ್ಟೇ, ಆಡಿಯನ್ಸ್ ಎಲ್ಲ ಬಂದು ದಯವಿಟ್ಟು ಸಿನಿಮಾ ನೋಡಿ ಥಿಯೇಟ್ರಿಗೆ. ಧ್ರುವ ಸರ್ ಅವ್ರು ಬಂದು ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟರು. ಅವರು ತುಂಬ ಖುಷಿಯಾಗಿದ್ದಾರೆ. ನೋಡಿದ್ರೆ ಯಾರು ಚೆನ್ನಾಗಿಲ್ಲ ಅಂತ ಇವತ್ತವರೆಗೂ ನೆಗೆಟಿವ್ ಕಮೆಂಟ್ ಕೊಟ್ಟಿಲ್ಲ. ಎಲ್ಲ ಅದ್ಭುತವಾಗಿ ಬಂದಿದೆ. ಕೈ ಮುಗಿದು ಕೇಳ್ತೀನಿ, ಎಲ್ಲ ಥಿಯೇಟ್ರಿಗೆ ಬಂದು ನನ್ನ ಸಿನಿಮಾ ನೋಡಿ, ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಒಂದು ಸೆಲೆಬ್ರಿಟಿ ಶೋ ಹಾಕಿದ್ದು. ನಿಜ ಹೇಳ್ಬೇಕಂತ ಹೇಳಿದ್ರೆ ಇಡೀ ಕೋರ ತಂಡ ಒಂದು ರೀತಿಯಲ್ಲಿ ತುಂಬ ಸಕ್ಸಸ್ಫುಲ್ ಕಾಣ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಥಿಯೇಟರ್ಗಳು, ಮಾಲ್ಗಳಲ್ಲಿ ಕೋರ ಸಿನಿಮಾಗೆ ಜನ ಭರ್ಜರಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣನೇ ಇಡೀ ಕೋರ ಟೀಮ್ ವರ್ಕು. ನಮ್ಮ ಡೈರೆಕ್ಟರ್ ಶ್ರೀವರಾಗಿರ್ಬೋದು. ಒಂದು ಹೇಳ್ತೀನಿ ಕೇಳಿ, ನೀವು ಕೊಡುವಂಥ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಸಾಕು. ಕ್ಲೈಮ್ಯಾಕ್ಸ್ ಸೀನ್ ಇದ್ದರೆ ಒಂದು ಕ್ಲೈಮ್ಯಾಕ್ಸ್ ಬಿಟ್ಟು ಅಂತ ಒಂದು ಅದ್ಭುತ ಕಾನ್ಸೆಪ್ಟ್.
ಸಿನಿಮಾ ಕಂಟೆಂಟ್ ಇಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಥಿಯೇಟ್ರಿಗೆ ಬರ್ತಲ್ವಲ್ಲ, ಈ ಸಿನಿಮಾ ಕೋರ ಸಿನಿಮಾಗೆ ನೀವೇನು ಅಂದ್ಕೊಂಡಿರೋ ಒಂಟು ಡಬಲ್ ನೀವು ಖುಷಿಯಾಗಿ ರೀಚ್ ಆಗ್ಬೋದು. ಸೊ ಅಂತ ಒಂದು ಒಳ್ಳೆ ಕಂಟೆಂಟು ನಿನ್ನೆ ರಿಲೀಸ್ ಆಯಿತು. ನನಗೆ ಶಕ್ತಿ ಮೀರಿ ಮೈನ್ ಥಿಯೇಟ್ರಲ್ಲಿ ನಂಬಲ್ಲ ಹೌಸ್ಫುಲ್ ಆಗಿ ಇನ್ನೂ ಮತ್ತೊಂದು 1000 ಜನ ಈಚೆದ್ರು. ಯಾಕಂತಂದರೆ ಆ ಕೋರ ಸಿನಿಮಾ ಟ್ರೈಲರ್ ನೋಡಿದ್ರೆ ಜನ ಹರಿದು ಬಂದ್ಬಿಟ್ರು. ಮತ್ತು ನಮಗೆ ವಿಶೇಷವಾಗಿ ನಮ್ಮ ಧ್ರುವ ಸರ್ಜಾ ಅವರು ಸಿನಿಮಾಗೆ ಸ್ಟಾರ್ಟಿಂಗಿಂದ ಒಳ್ಳೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ನಿನ್ನೆ ಧ್ರುವ ಸರ್ಜಾ ಅವರು ಸಿನಿಮಾ ನೋಡೋಷ್ಟೇ ಒಂದು ಒಳ್ಳೆ ಮಾತಿನ ಹೇಳಿದ್ರು. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಥಿಯೇಟ್ರ್ ಬಂದಮೇಲೆ ಗೊತ್ತಾಯಿತು ಪಕ್ಕ ಒಂದು ಕಮರ್ಷಿಯಲ್ ಮೂವಿ. ಇಂಟರ್ವ್ಯೂ ಆದಮೇಲಂತೂ ನಮ್ಮನ್ನು ಚೇರಿಂದ ಎದ್ದೋಳಕ್ಕೆ ಬಿಡಲ್ಲ, ಕ್ಲೈಮ್ಯಾಕ್ಸ್ ಅರ್ಧ ಗಂಟೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾರು ಅಷ್ಟೇ ಒಬ್ಬ ಆಡಿಯನ್ಸ್ನ ಅವ್ರು ಸುಮ್ಮನೆ ನೀವು ಜಂಬ ಕೇಳಂತ ಹೇಳಲ್ಲ. ಇವತ್ತು ಇಡೀ ಕರ್ನಾಟಕ ಇಂಡಸ್ಟ್ರಿ ಕೋರ ಸಿನಿಮಾ ಒಳ್ಳೆ ಕಟ್ಟ ಸೂಪರ್ ಹಿಟ್ ಸಿನಿಮಾ ಅಂತೇಳಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಹೇಳ್ತಾರೆ. ಮತ್ತು ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲೂ ಎಲ್ಲರೂ ಒಳ್ಳೆ ಒಪಿನಿಯನ್, ಅದ್ಭುತ ಸಿನಿಮಾ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಏನಿಲ್ಲ ನಾವು ಇದರಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲರೂ ನೋಡಿ ಆಡಿಯನ್ಸ್ಗಳು ಏನು ರಿವ್ಯೂ ಕೊಟ್ಟಾರೆ ಅಂತ ಹೇಳಿದ್ರೆ ಬೇರೆ ಲೆವೆಲ್ ಕೊಟ್ಟು ದಯವಿಟ್ಟು ಹೇಳಿಷ್ಟೇ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಇವತ್ತು ಇಂಥ ಒಂದು ಕಂಟೆಂಟ್ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರೂ ಶ್ರಮ, 3 ವರ್ಷ ಪಾಪ ಎಷ್ಟು ಶ್ರಮ ಬಿಟ್ಟು ಅಂತ ಹೇಳಿದ್ರೆ ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬ ಈಸಿ. ಈ ಫಾರೆಸ್ಟ್ ಒಳಗಡೆ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ಮಟ್ಟಣ್ಣವ್ರ ಆ್ಯಕ್ಟಿಂಗ್ ಅಂತೂ ನನ್ನ ಸಿನಿಮಾ ಆದಮೇಲೆ ಫಸ್ಟು ಯಾರ ಬಗ್ಗೆ ಮಾತಾಡ್ತಾರೆ ಮಟ್ಟಣ್ಣನ ಬಗ್ಗೆ ಮಾತಾಡಬೇಕು. ಯಾಕಂದರೆ ಅವರು ಅಷ್ಟೊಂದು ಅದ್ಭುತ ನಟನೆ ಮಾಡಿದ್ದಾರೆ. ನಮ್ಮ ಸೌಜನ್ಯ ಅಷ್ಟೇ ತಾಯಿ ಕ್ಯಾರೆಕ್ಟರ್ನ ನೋಡೋಕ್ಕೆ ಹುಡುಗಿ ಥರ ಕಾಣಿಸ್ತಾರೆ, ಬಟ್ ಅದ್ರಲ್ಲಿ ತಾಯಿ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮ ಚರಿಸುಮಾರು ನಿಜವಾದ ಮಲೆನಾಡು ಹುಡುಗಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪಾತ್ರನ ಬಹುಶಃ ಒಂದು ಎಕ್ಸ್ಪೆನ್ಸರಿ ಹೀರೋಯಿನ್ ಕರೆದ್ರೆ ನಮ್ಗೆ ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ಲೇನೋ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಡು ಮನುಷ್ಯ ಸುನಾಮಿ ಕಿಟ್ಟಿ, ಅವನು ನಿಜವಾದ ಕಾಡು ಮನುಷ್ಯನೇ, ಬಟ್ ಅವನ ಸ್ಟೆಂಟು, ಅವನ ಫೈಟು ನಿಜವೂ ನೀವು ಬಂದು ನೋಡಿ. ಯಾಕಂದರೆ ಯಾವುದೇ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಎಂಟರ್ ಟೀಮ್ ನಾವು ಇವತ್ತು ತುಂಬ ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದೀವಿ. ನಾವೆಲ್ಲ ಕನ್ನಡಿಗರು ಆಯಿತಾ, ಈ ನಮ್ಮ ಕನ್ನಡ ನಾಡಿನ ಮಣ್ಣಿನ ಕಥೆ ಇಟ್ಕೊಂಡು ಒಳ್ಳೆ ಸಿನಿಮಾನ ಮಾಡಿದ್ದೀನಿ. ಅದರಲ್ಲೂ ಕೊರಗಜ್ಜ ಸ್ವಾಮಿಯ ಒಂದು ಆಶೀರ್ವಾದ ಇಡೀ ನಮ್ಮ ಸಿನಿಮಾದಲ್ಲಿ ಕೊರಗಜ್ಜನ ಪವಾಡಗಳಿದೆ, ಕೋಲವನ್ನು ಮಾಡಿಸಿದ್ದೀವಿ. ಈ ಒಂದೊಂದು ಸೀನಲ್ಲೂ ನಿಮಗೆ ಬೇರೆ ಥರ ಹೊಸ ಕೊಡ್ತದೆ. ನೀವು ಬಹುಶಃ ಕೋರ ಸಿನಿಮಾ ಒಳಗಡೆ ಬಂದಾಗ ಯಾವುದೋ ಒಂದು ಕಾಡು ಒಳಗಡೆ ಬಂದು ಒಂದು ಕಥೆನ ನಾವೆಲ್ಲ ನೋಡ್ಕೊಂಡು ಈಚೆ ಬಂದಿದ್ದೀವಿ ಅಂತ ಹೇಳ್ತೀರಾ. ಅಷ್ಟು ಅದ್ಭುತ ಸಿನಿಮಾ. ನಾವು ನೋಡಿ ನಿನ್ನಿಂದ ಸಾವಿರಾರು ಜನ ಬಾಯಲ್ಲಿ ಕೇಳಿದ್ದೀವಿ, ಸರ್ ಎಂಥ ಸಿನಿಮಾ ಮಾಡಿದ್ರ. ಇವತ್ತು ಒಳ್ಳೊಳ್ಳೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಟೆಕ್ನಿಷಿಯನ್ ಬಂದಿರೋ ಸಿನಿಮಾ ನೋಡೋಕ್ಕೆ ಎಲ್ಲ ಬಂದು ಪಾಪ ನಮ್ಮನ್ನು ಹಗ್ ಮಾಡಿಬಿಟ್ರು. ಎಂಥ ಸಿನಿಮಾ ಮಾಡಿದ್ದಾರೆ ಸರ್, ಏನು ಮೇಕಿಂಗು, ಏನು ಫೈಟು, ಏನು ಸೆಂಟಿಮೆಂಟು ಸರ್, ಯಾವುದಲ್ಲೂ ಕಮ್ಮಿ ಮಾಡಿಲ್ಲ ಸರ್ ಅಂದರು. ಸೊ ಒಂದು ದೊಡ್ಡ ಇರೋಗೆ ನಾವು ಖರ್ಚು ಮಾಡಬೇಕು, ಆ ಮಟ್ಟಿಗೆ ಬಿಗ್ ಬಜೆಟ್ ಖರ್ಚು ಮಾಡಿ ಸಿನಿಮಾನ ಒಳ್ಳೆ ಔಟ್ಪುಟ್ ತಂದಿದ್ದೀವಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ನೀವೇನಾದ್ರು ಗೆಲ್ಸಿಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಂಥ ಪ್ರೊಡ್ಯೂಸರ್ ಇಂಥ ಕಲಾವಿದರು ಯಾರು ಇಂಪ್ರೂವ್ಮೆಂಟ್ ಹಾಕಲ್ಲ ಆಯಿತಾ. ಸೊ ಯಾಕಂದರೆ ಸಿನಿಮಾ ನಾವು 1 ವರ್ಷ 2 ತಿಂಗಳು 3 ತಿಂಗಳು ಶೂಟಿಂಗ್ ಮಾಡಿರೋ ಸಿನಿಮಾ ಅಲ್ಲ, 3 ವರ್ಷ ಎಲ್ಲ ಕಷ್ಟಪಟ್ಟಿದ್ದೀವಿ ಆಯಿತಾ. ಆ ಕಷ್ಟಕ್ಕೆ ಪ್ರತಿಫಲನೇ ಇತ್ತು. ಎಲ್ಲ ಜನ ಸಿನಿಮಾ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಬುಕ್ ಮೈ ಶೋ ನೋಡಿ 10ಕ್ಕೆ ರೇಟಿಂಗ್ಸ್ ಕೊಟ್ಟಿದ್ದಾರೆ, 10ಕ್ಕೆ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚರಿಷ್ಮಾ ಚೋಂದಮ್ಮ ಮಾತಾಡ್ತಾ ಇದ್ದೀನಿ, ಈ ಕೋರಾ ಚಿತ್ರದ ನಾಯಕಿ ನಟಿ. ಸೊ ಈಗ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವ್ರಿಗೆ ನಮ್ಮ ಕೋರಾ ತಂಡದಿಂದ ಕರೆಯೋಲೆ ಇದು. ದಯವಿಟ್ಟು ಸಿನಿಮಾ ನೋಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಕಿಟ್ಟಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ, ವಿಲನ್ ಆಗಿ ನಮ್ಮ ಮೂರ್ತಿ ಸರ್ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಇನ್ನೂ ಹೆಚ್ಚು ಅವರು ಕಾಣಿಸ್ಕೋಬೇಕು, ಇನ್ನೂ ಅವರಿಗೆ ಚಾನ್ಸಸ್ ಸಿಗಬೇಕು ಅಂದರೆ ನೀವು ಅವ್ರನ್ನ ಬೆಳೆಸಬೇಕು, ನೀವು ನಮ್ಮನ್ನು ಬೆಳೆಸಬೇಕು. ಎಲ್ಲರೂ ಕನ್ನಡ ಆರ್ಟಿಸ್ಟೇ ನಾವು ಹಾಕೊಂಡಿದ್ದೀವಿ ಸಿನಿಮಾದಲ್ಲಿ. ಸೊ ಕನ್ನಡ ಆರ್ಟಿಸ್ಟ್ನ ಬೆಳೆಸಿದ್ರೆ ನೀವು ಹೊರೊಬ್ಬರನ್ನ ಬೆಳೆಸಿದ್ರೆ ಅದು ತಪ್ಪಾಗುತ್ತೆ, ನಿಮಗೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬಂದುಬಿಟ್ಟು ಸಿನಿಮಾ ನೋಡಿ, ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ. ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ನೀವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ, ಅದಾದಮೇಲೆ ನಾವು ಒಪಿನಿಯನ್ ಕೊಡಿ, ನಾವು ತಗೋತೀವಿ ಅದನ್ನ ಏನು ಅಂತ. ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು. SSTV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.